ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವಂತಹ ಮೀನು ಮಾರುಕಟ್ಟೆಯಲ್ಲಿ ಮೀನುಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಮೂಲ ಸೌಲಭ್ಯಗಳು ಆದ ಶುದ್ಧ ಕುಡಿಯುವ ನೀರು ಮತ್ತು ಚರಂಡಿ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಖಿಲ ಭಾರತೀಯ ಕೋಳಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಮೀನು ಮಾರುಕಟ್ಟೆ ಮಳಿಗೆಗೆ ಆಕಸ್ಮಿಕ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾತನಾಡಿದರು. ಸುಸಜ್ಜಿತ ಮೀನು ಮಾರುಕಟ್ಟೆಗೆ ಸೌಲಭ್ಯ ಕೊಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ಮೀನು ಮಾರುಕಟ್ಟೆಯಲ್ಲಿ 1 ತಿಂಗಳಿನಿಂದ ಸರಿಯಾಗಿ ನೀರು ಸರಬರಾಜು ಮತ್ತು ವಿದ್ಯುತ್ ಚರಂಡಿ ಸ್ವಚ್ಛತೆ ಇರದ ಕಾರಣ ಇಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಭೇಟಿ ಕೊಟ್ಟು ನಗರಸಭೆ ಕಸ ವಿಲೇವಾರಿ ವಾಹನ ಮೀನಿನ ತ್ಯಾಜ್ಯ ಒಯ್ಯಲು ಬರದ ಕಾರಣ ಕೊಳೆತು ಗಬ್ಬೆದ್ದು ನಾಡ್ತಾ ಇದೆ. ಡಿಸಿ ಪೌರಾಯುಕ್ತರು ಮೀನು ಮಾರುಕಟ್ಟೆಗೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮೀನು ಮಾರುಕಟ್ಟೆ ಉದ್ದಕ್ಕೂ ಸಂಚರಿಸಿ ಪರಿಶೀಲಿಸಿದ ನಂತರ ಮೀನುಗಾರ ಮತ್ತು ಗ್ರಾಹಕರಿಗೆ 24 ಗಂಟೆಗಳಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಮತ್ತು ಚರಂಡಿ ಸ್ವಚ್ಛತೆ ಮಾಡಿ ಮೂಲಭೂತ ಸೌಕರ್ಯ ಒದಗಿಸಿಕೊಡುತ್ತಿದ್ರೆ ಮುಂದಿನ ದಿನಗಳಲ್ಲಿ ಯಾದಗಿರಿ ಶಹಾಪುರ ಮುಖ್ಯ ರಸ್ತೆ ಬಂದ್ ಮಾಡಿ ಜಿಲ್ಲಾಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೇನಿಲ್ಲ ಅಷ್ಟೇ, ಮತ್ತೇನಿಲ್ಲ ಬರೀ ಸಲ ನೀರು ಸಲ ಮತ್ತೆ ನೀರೊಂದಿಲ್ಲ, ಕುಡಿಯೋಕೆ ಜಾಸ್ತಿ ನೀರಿಲ್ಲ. ಅವು ಫ್ಯಾನ್ ಎಲ್ಲ ಬಂದಾಗ ಬರೋ ಫ್ಯಾನ್ ಬರಲ್ಲ ಕೂಡ ಏನು ಅದ್ರಾಗ ಲೈಟ್ ಫ್ಯಾನ್ ಬರ್ತಾವ, ಲೈಟ್ ವಾಸನೆ ಬರ್ತಾವ. ಅಲ್ಲ ಕಸ ಅಂದ್ರೆ ಇಲ್ಲೇ ಹೋಗ್ತದೆ, ಕಸಪುರ ಹೋಗ್ಕೊಳ್ಳಿ ಕೇಳ್ತಿಲ್ಲ ಮಂದಿ, ಇಲ್ಲೇ ಹೋಗ್ತದೆ, ಹೋಗಿ ಕೆಡ್ತಿರಿ, ಇಲ್ಲೇ ಹೋಗ್ತದೆ. ಗಾಡಿ ಬರಲ್ಲ, ಗಾಡಿ ಬಂದು ಹೋಯ್ತಿರ ಅವ್ರೇನು ಗಾಡಿ ಬರಲ್ಲ, ಗಾಡಿ ಮತ್ತೆ ಅಷ್ಟೇ. ಮತ್ತೆ ಬೋರಿಂಗ್ ಪ್ರಾಬ್ಲಮ್ ಅಂತ ಸರ್, ಅದು ನೀರು ಕಸ್ಟಮರ್ ಬಂದು ಬೈತಾರೆ ಸರ್. ಅದು ನೀರಿನ ಪ್ರಾಬ್ಲಮ್ 10 ನಿಮಿಷದಾಗ ಬೋರ್ವೆಲ್ ಬಂದಾಗ್ತದೆ ಸರ್. ಸ್ವಲ್ಪ ಸ್ವಚ್ಛಗೊಳಿಸಿ ನೀರು ಜಾಸ್ತಿ ಬರಂಗ ರಿಪೇರಿ ಮಾಡಿಸ್ಬೇಕು ಸರ್. ಲೈಟ್ ಸರಿ ಇಲ್ಲ, ಫ್ಯಾನ್ ಸರಿ ಇಲ್ಲ, ಒಂದು ಫ್ಯಾನ್ ಕೂಡ ಚಾಲು ಇಲ್ಲ ಸರ್. ಇಂಥವೆಲ್ಲ ಮಾಡಿದ್ರೆ ಕಸ್ಟಮರಿಗೂ ತೊಂದರೆ ಆಗಲ್ಲ ಸರ್, ಮಾರೋದಿಗೂ ತೊಂದರೆ ಆಗಲ್ಲ ಸರ್. ಕರೆಂಟ್ ಸ್ವಚ್ಛ ಆಗುತ್ತೆ. ಕರೆಂಟ್ ಅದು ಸ್ವಚ್ಛ ಇರ್ಬೇಕು ಸರ್. ಅದು ಮೀನೆಲ್ಲ ಇಲ್ಲೇ ಹಾಕ್ತಾರಮ್ಮ, ಗಾಡಿ ಬರಲ್ಲ. ಗಾಡಿ ಪ್ರಾಬ್ಲಮ್ ಅದ ಸರ್, ಗಾಡಿ ಬರಂಗಿಲ್ರಿ. ಅದು ಸ್ವಚ್ಛ ಒಂದಲ್ಲಿ ಹಾಕಿದ್ರೆ 2 ದಿನಕ್ಕೊಮ್ಮೆ ಬಂದು ದೂರ ಒಯ್ಬೇಕು ಸರ್. ಮಾರ್ಕೆಟ್ ಎಲ್ಲ ಚಲೋ ಅದ್ರಿ, ನೀರಿನ ಸ್ವಲ್ಪ ತೊಂದರೆ ಅದ, ಎಲ್ಲ ಕಡೆ ಗಲೀಜ್ ಬೀಳ್ತದ. ಅದನ್ನ ನಾವು ಕೈ ತೊಗೊಂಡು ಹೋಗ್ತೀವ್ರಿ, ಮಂದಿ ಸ್ವಚ್ಛ ಮಾಡಕ್ ನೀರ್ ಸರಿ ಬಿಡೋದು. ಆ ವಂಡ ಗಿಂಡ್ ಎಲ್ಲ ಬರ್ಲಕತ್ತದ ಎಲ್ಲ ಕಡೆಗೆ. ಅದು ವಂಡ ತೆಗೆದ್ರೆ ಎಲ್ಲ ಚಲೋ ಆಗ್ತದ್ರಿ, ನೀರ್ ಸರಿ ಹೋಗಲ್ರಿ. ಫ್ಯಾನ್ ಒಂದು ಫ್ಯಾನ್ ಇಲ್ರಿ, ಹಂಗೆ ಕುಂತ ಹಂಗೆ ಮಾರ್ಕೊಂಡು ಹೋಗ್ತೀವ್ರಿ. ಕಸ್ಟಮರ್ ನಿಂದ್ರ ಕೊಡೋದು ಮುನ್ಸಿಪಾಲಿಟಿ ಗಾಡಿ ಕಳ್ಸ್ಬೇಕ್ರಿ. ಡೈಲಿ ಬರ್ಬೇಕ್ರಿ. ಅದು ಬಂದಾಗ್ಯದ, ಬಂದಾಗಿದ್ರಿ, ಒಮ್ಮೆನೂ ಬಂದಿಲ್ರಿ, 2 ಸಾರಿ ಬಂದ. ಯಾದಗಿರಿ ನಗರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಮೀನು ಮಾರುಕಟ್ಟೆಗೆ ಅಂತ ಸೌಲಭ್ಯ ಇಲ್ಲ. ಒಳಗಡೆ ಲೈಟಿನ ಸಮಸ್ಯೆ ಅದ ಮತ್ತು ನೀರಿನ ಸಮಸ್ಯೆ ಅದ. ಈ ಎಲ್ಲ ಮೀನುಗಳು ತೊಳಿಬೇಕಾದ್ರೆ ನೀರು ಕಂಪಲ್ಸರಿ ಬೇಕು. ಈ ಬೋರಿಂಗ್ ಎಲ್ಲ ಏನದ ನೀರಿನ ಕೊರತೆ ಆಗ್ಯದ. ಸ್ವಲ್ಪ ಒಂದು ಅರ್ಧ ಗಂಟೆ ಬಂದು ಎಷ್ಟು ನಿಲ್ತದಂತಕ್ಕಂಥದ್ದು ಮೀನುಗಾರ ಎಲ್ಲರೂ ನನಗೆ ಹೇಳಿದ್ರು. ಮತ್ತು ಒಳಗಡ್ತಕ್ಕಂಥ ಇಂಥ ಬಿಸಿಲಿನಲ್ಲಿ ಫ್ಯಾನ್ಗಳು ಚಾಲುವಿಲ್ಲ, ಲೈಟ್ಗಳ ವ್ಯವಸ್ಥೆ ಇಲ್ಲ. ಇದು ಮೂಲಭೂತ ಸೌಕರ್ಯ ಇರಬೇಕಾಗಿತ್ತಂತ. ಮತ್ತು ಈ ಮೀನು ಮಾರ್ಕೆಟಿಗೆ ಬರೋಕ್ಕಂತ 2 ಕಡೆಗೆ ಚರಂಡಿಗಳಲ್ಲಿ ಗಿಡ ಗಂಟೆಗಳು ಬೆಳೆದಾವೆ. ತಕ್ಷಣ ಇದನ್ನೇನದ ಮಾನ್ಯ ಪೌರಾಯುಕ್ತರಿಗೆ ಏನದ ಗಮನಕ್ಕೆ ತರ್ತೀನಿ. 24 ಗಂಟೆ ಒಳಗೆ ಇದನ್ನೆಲ್ಲ ಸ್ವಚ್ಛ ಮಾಡಿಸಿ ಆ ಬೋರಿಂಗ್ ಏನು ಫ್ರೆಶಿಂಗ್ ಮಾಡಿಸ್ಕೇಸಿ ನೀರಿನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಮತ್ತು ಇದು ನೀರುಗಳು ಏನದಂದ್ರೆ ಮಳೆ ಬಂದಾಗ ನೀರು ಬಂದು ಇಲ್ಲಿ ನಿಂತಾಗ ನೀರೆಲ್ಲ ತುಂಬಿ ಹೋಗಿದೆ, ಹಂಗಾಗಿ ನೀರು ಸರಿ ಇಲ್ಲ. ಅದು ಫ್ರೆಶಿಂಗ್ ಮಾಡಿದ್ರೆ ಈ ನೀರು ಕುಡ್ಲಿಕ್ಕೆ ಅನುಕೂಲ ಮಾನ್ಯ ಪೌರಾಯುಕ್ತರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ 24 2 ಕಡೆ ಚರಂಡಿ ಸ್ವಚ್ಛ ಮಾಡಬೇಕು. ಮತ್ತು ಮೀನು ಮೀನಿನಲ್ಲಿ ಇರ್ತಕ್ಕಂಥ ಎಲ್ಲ ಹೊಟ್ಟೆಲಿ ಇರ್ತಕ್ಕಂಥ ಎಲ್ಲ ತೆಗೆದಿರ್ತಕ್ಕಂಥ ತ್ಯಾಜ್ಯ ಒಯ್ಬೇಕಾದ ದಿನನಿತ್ಯ ಬರ್ಬೇಕಾಗ್ತಂದ್ರೆ ವಾಹನ ಏನದ ಕಸದ ವಾಹನ ಗಾಡಿ ಇದೇ ಬೊಬ್ಲಾದಿ ಇದೇ ರಸ್ತೆಲಿಂತ ಹೋದ್ರೆ ಯಾರು ಬರಲ್ಲ. ಅವರು ಇಲ್ಲಿ ಕಂಪಲ್ಸರಿ ಇಲ್ಲಿ ಬಂದು ಇಲ್ಲಿ ತೊಗೊಂಡು GPS ಫೋಟೋ ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಡೈಲಿ ಅದನ್ನು ಸರ್ವ್, ಯಾಕಂದ್ರೆ ಆಫೀಸ್ ಇದು ಮಾರುಕಟ್ಟೆ ಪಕ್ಕದಲ್ಲಿ ಆಗಿರೋದ್ರಿಂದ ಅದ್ರ ವಾಶಿನಕ್ಕೆ ಮೂಗು ಮುಚ್ಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನೋಡ. ಆ ರೋಡಿಗೆ ಹೋದ್ರೆ ಇಲ್ಲಿಂದ ಮೂಗಿ ವಾಶಿನ ಬರ್ತಕ್ಕಂಥದ್ದು, ಅದರಲ್ಲಿಂದ ಸಾಂಕ್ರಾಮಿಕ ರೋಗ ಬರ್ತಾವಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಮೀನು ಮಾರುಕಟ್ಟೆ ಒಳ ಹೊರಗೆ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಸಾರ್ವಜನಿಕರಿಗೆ ರೋಗ ರುಜಿನ ಬರದಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.